4,000 ಕಿಲೋಮೀಟರ್ ದೂರ ಸಾಗುವಂಥ ಕ್ಷಿಪಣಿಯನ್ನು ಇರಾನ್ನವರು ಯಾರಿಗೂ ಗೊತ್ತಾಗ್ಲಂಗೆ ರೆಡಿ ಮಾಡಿ ಇಟ್ಕೊಂಡಿದ್ರ. ಅದನ್ನು ಡಿಯಾಗೋ ಗಾರ್ಸಿಯಾ ಅನ್ನುವ ಈ ದ್ವೀಪದ ಮೇಲೆ ಪ್ರಯೋಗಿಸಿದ್ದಾರೆ ಅಂತ ಅಧಿಕೃತನೇ, ಸಕ್ಸಸ್ಫುಲಿ ಪ್ರಯೋಗಿಸಿಲ್ಲ. ಅಂದರೆ ಒಂದನ್ನು ಅಲ್ಲಿನ ಅಮೇರಿಕನ್ ಮಿಲಿಟ್ರಿ ಹೊಡೆದು ಹಾಕಿದೆ, ಇನ್ನೊಂದು ಸಮುದ್ರದಲ್ಲಿ ಬಿದ್ದಿದೆ ಅಂತ. ಡಿಯಾಗೋ ಗಾರ್ಸಿಯಾ ಒಂಥರ ರಹಸ್ಯ ದ್ವೀಪ. ಇದು ಹಿಂದೂ ಮಹಾಸಾಗರದ ಮಧ್ಯಭಾಗದಲ್ಲಿದೆ. ಮಾಲ್ಡೀವ್ಸ್ನಿಂದ 700 ಕಿಲೋಮೀಟರ್ ದೂರ. ಮಾಲ್ಡೀವ್ಸ್ನಿಂದ 700 ಕಿಲೋಮೀಟರ್ ದೂರ. ಹಿಂದೆ ಬ್ರಿಟಿಷರು ಆಳ್ತಿದ್ರಲ್ಲ ನಮ್ಮನ್ನು, ನಮ್ಮ ಅಕ್ಕಪಕ್ಕದ ಎಲ್ಲ ದೇಶಗಳನ್ನು ಬ್ರಿಟಿಷರೇ ಆಳ್ತಿದ್ರು. ಮಾರಿಷಸ್ಗೆ ಸ್ವಾತಂತ್ರ್ಯ ಬಂದ ನಂತರ ಈ ದ್ವೀಪನೂ ನಮಗೇ ಬರಬೇಕು ಅಂತ ಮಾರಿಷಸ್ ಕೇಳಿತು. ಬ್ರಿಟಿಷರು ಕೊಡಲಿಲ್ಲ, ತಮ್ಮ ಹತ್ರನೇ ಇಟ್ಕೊಂಡ್ರು. ಇದನ್ನು ತುಂಬ ದೊಡ್ಡದೇನಲ್ಲ ದ್ವೀಪ. ಇದು ಟೋಟಲ್ 44 ಸ್ಕ್ವೇರ್ ಕಿಲೋಮೀಟರ್ ಇದೆ. 44 ಸ್ಕ್ವೇರ್ ಕಿಲೋಮೀಟರ್ನಲ್ಲಿ 24 ಕಿಲೋಮೀಟರ್ ಉದ್ದ, ಮ್ಯಾಕ್ಸಿಮಮ್ ಅಗಲ 11 ಕಿಲೋಮೀಟರ್. ಅಲ್ಲಿ ಅಮೇರಿಕಾ ಮತ್ತು ಇಂಗ್ಲೆಂಡಿನ ಜಂಟಿ ಸೇನಾ ನೆಲೆ ಇದೆ. ಜನ ಇಲ್ಲ ಅಲ್ಲಿ, ಕೇವಲ ಇವರ ಸೈನಿಕರು, ಇವರ ಸೇನಾ ನೆಲೆ, ಅದರದ್ದು ಯುದ್ಧ ವಿಮಾನಗಳ ಬಂದಿಳಿಯೋದಕ್ಕೆ ರನ್ವೇ, ಆಯುಧಗಳನ್ನು ಸಂಗ್ರಹಿಸಿಡೋದಕ್ಕೆ ದೊಡ್ಡ ದೊಡ್ಡ ಗೋಡೌನ್ ಅಷ್ಟೇ ಇರೋದು. ಮುಂಚೆ ಜನ ಇದ್ರಲ್ಲಿ 1,500 ಜನ ದ್ವೀಪವಾಸಿಗಳಿದ್ದರು. ಬ್ರಿಟಿಷರು ಅವರನ್ನು ಒತ್ತಾಯಪೂರ್ವಕವಾಗಿ ಒಕ್ಕಲೆಬ್ಬಿಸ್ಬಿಟ್ರು. ಒಂದಷ್ಟು ಜನರನ್ನ ಮಾರಿಷಸ್ಗೆ, ಒಂದಷ್ಟು ಜನರನ್ನ ಸೀಶೆಲ್ಸ್ ಅಂತ ಒಂದು ದೇಶ ಬರುತ್ತೆ, ಅಲ್ಲಿಗೆ ಒಕ್ಕಲೆಬ್ಬಿಸಿ ಅವ್ರಿಗೆ ₹1 ಪರಿಹಾರ ಕೊಡಲಿಲ್ಲ, ಏನಿಲ್ಲ, ತಗೊಂಡು ಹೋಗಿ ಅಲ್ಲಿಗೆ ಬಿಟ್ಟು ಬಂದು, ಇನ್ನು ಮುಂದೆ ಇದು ನಮ್ಮ ಸೇನಾ ನೆಲೆ ಅಂದ್ಬಿಟ್ರು. ಆ ಸೇನಾ ನೆಲೆಯೊಳಗೆ ಎಕ್ಸಾಕ್ಟಾಗಿ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಅಲ್ಲಿ ಯಾವ್ಯಾವ ಯುದ್ಧ ವಿಮಾನ ತಂದು, ಈಗ B-12 ಬಾಂಬರ್ನ ಅಲ್ಲೇ ಇಟ್ಟಿದ್ದಾರೆ ಅಂತ ಒಂದು ಸುದ್ದಿ ಇದೆ. ಅಲ್ಲಿಂದ ಈ ಸೇನಾ ನೆಲೆಯನ್ನು ಅಮೇರಿಕಾ ಹಿಂದೂ ಮಹಾಸಾಗರದ ಮಧ್ಯಭಾಗದಲ್ಲಿ ಹೊಂದಿರುವುದರಿಂದ ನೋಡಿ, ಇಡೀ ಮಿಡ್ಲ್ ಈಸ್ಟ್ ಮೇಲೆ ಅವ್ರಿಗೊಂದು ಕಂಟ್ರೋಲ್ ಸಿಕ್ಕಂಗಾಗತ್ತೆ. ಮಿಡ್ಲ್ ಈಸ್ಟ್ ಮೇಲೆ ಈ ಭಾರತಕ್ಕೆ ತುಂಬ ಹತ್ತಿರದಲ್ಲಿದೆ ಅದು. ಈಗ ಇರಾನ್ನವರು ಕ್ಷಿಪಣಿ ಹಾರಿಸಿದ್ದಾರೆ, ಆ ಕ್ಷಿಪಣಿ ಹೆಂಗೆ ಹೋಗಿರುತ್ತೆ ಸುಮ್ಮನೆ ಮ್ಯಾಪ್ ತೆಗೆದು ನೋಡಿ. ನಮ್ಮ ಬಾಂಬೆ, ಗೋವಾ, ಮಂಗಳೂರು, ಕೊಚ್ಚಿನ್, ಅದರ ಪ್ಯಾರಲಾಗಿ ಹೋಗಿರುತ್ತೆ ಮಿಸೈಲು, 2 ಮಿಸೈಲು ಅದರ ಪ್ಯಾರಲಾಗಿ ಹೋಗಿರ್ತವೆ. ಆವಾಗ ಡಿಯಾಗೋ ಗಾರ್ಸಿಯಾ ದ್ವೀಪವನ್ನು ತಲುಪೋದಕ್ಕೆ ಸಾಧ್ಯ ಆಗೋದು. ನೋಡಿ ಮ್ಯಾಪಲ್ಲಿ ತೋರಿಸ್ತಾ ಇದ್ದೀವಿ. ಭಾರತದಿಂದ ಇನ್ನೂ ಕೆಳಗೆ 1700 ಕಿಲೋಮೀಟರ್ ಏನೋ ಇಂಡಿಯಾದಿಂದ ಆಗುತ್ತದು. ಹಿಂದೂ ಮಹಾಸಾಗರದ ಮಧ್ಯಭಾಗದಲ್ಲಿ ಇಲ್ಲಿ ತನಕ ತಲುಪುವ ಮಿಸೈಲ್ಗಳನ್ನು ನಾವು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಈ B-12 ಬಾಂಬರ್ ಸೇರಿದಂತೆ ಅನೇಕ ಘಾತಕ ಆಯುಧಗಳನ್ನು ಅಮೇರಿಕದವರು ಆ ದ್ವೀಪದಲ್ಲಿ ಸಂಗ್ರಹಿಸಿ ಇಟ್ಕೊಂಡಿದ್ದಾರೆ. ಈ ದ್ವೀಪ ಇರೋದ್ರಿಂದ ನೋಡಿ, ಈ ಪ್ರದೇಶದ ಅಷ್ಟೂ ದೇಶಗಳ ಮೇಲೆ ಯಾವಾಗ ಬೇಕಾವಾಗ ದಾಳಿ ಮಾಡುವಂಥ ಅವಕಾಶ ಸಿಗುತ್ತೆ ಅವ್ರಿಗೆ. ಇರಾಕ್ ಮೇಲೆ ದಾಳಿ ಮಾಡೋದಕ್ಕೆ ಈ ದ್ವೀಪ ಬಳಸ್ಕೊಂಡ್ರು ಅವರು. ಇಲ್ಲಿಂದಾನೇ ಅವರ ವಿಮಾನಗಳು ಟೇಕ್ ಆಫ್ ಆಗ್ತಿದ್ವು, ಇಲ್ಲಿಂದಾನೇ ರೀಲೋಡ್ ಆಗ್ತಿದ್ವು. ಅಫ್ಘಾನಿಸ್ತಾನದ ಮೇಲಿನ ದಾಳಿಗೆ 2001ರಲ್ಲಿ ಬಿಲ್ ಕ್ಲಿಂಟನ್, ಇಫ್ ಐ ಆಮ್ ನಾಟ್ ರಾಂಗ್, ಬಿಲ್ ಕ್ಲಿಂಟನ್ ಒಂದು ದಾಳಿ ನಡೆಸ್ತಾರೆ ಯುದ್ಧ ನೌಕೆಗಳ ಮೂಲಕ. ನೌಕೆಗಳು ಹೊರಟಿದ್ದಿಲ್ಲಿಂದ. ಆವಾಗ ಈ ಟೊಮಹಾಕ್ ಕ್ಷಿಪಣಿಗಳನ್ನು ಬಳಸೋದು ಅಫ್ಘಾನಿಸ್ತಾನದ ಮೇಲೆ ಅಟ್ಯಾಕ್ ಮಾಡೋದಕ್ಕೆ. ಒಂದು 11 ಕ್ಷಿಪಣಿಗಳನ್ನು ಹಾರಿಸ್ತಾರೆ ಇವರು. ಅದೊಂದು ಕತೆ ಮಜಾ. ಈಗ ನೋಡಿ, ಹಿಂದೂ ಮಹಾಸಾಗರದಲ್ಲಿ ಬಂದು ಅಫ್ಘಾನಿಸ್ತಾನದ ಮೇಲೆ ದಾಳಿ ಮಾಡಬೇಕು ಅಂದರೆ ಡೈರೆಕ್ಟಾಗಿ ಮಾಡೋದಕ್ಕಾಗೋದಿಲ್ಲ. ಇವರು ಹಾರಿಸುವ ಮಿಸೈಲ್ಗಳು ಪಾಕಿಸ್ತಾನದ ಮೇಲೆ ದಾಟ್ಕೊಂಡು ಹೋಗ್ಬೇಕು. ಬಿಲ್ ಕ್ಲಿಂಟನ್ ಪಾಕಿಸ್ತಾನದವ್ರಿಗೆ ಹೇಳಲೇ ಇಲ್ಲ ನಾವು ಇಂಥದ್ದೊಂದು ದಾಳಿ ಮಾಡ್ತಾ ಇದ್ದೀವಿ ಅಂತ. ಪಾಕಿಸ್ತಾನದವ್ರು ಸುಮ್ಮನೆ ಆಕಾಶ ನೋಡ್ತಿದ್ರು ಅಷ್ಟೇ. ನಮ್ಮ ತಲೆ ಮೇಲೆ, ನಮ್ಮ ನೆತ್ತಿ ಮೇಲೆ ಟೊಮಹಾಕ್ ಕ್ಷಿಪಣಿಗಳು ಹೋಗ್ತಾ ಇದ್ದಾವೆ ಅಂತ. 11 ಮಿಸೈಲ್ ಹಾರಿಸಿದ್ರು ಅವಾಗ ಅವರು. ಅದರಲ್ಲಿ 10 ಹೋಗಿ ಅಫ್ಘಾನಿಸ್ತಾನಕ್ಕೆ ಬಿದ್ದವು. ಇವರೆಲ್ಲೆಲ್ಲಿ ಟಾರ್ಗೆಟ್ ಇಟ್ಟಿದ್ರಲ್ಲ ಎಲ್ಲ ಕಡೆ ಬಿದ್ದವು. ಒಂದು ಫೇಲ್ ಆಗಿ ಪಾಕಿಸ್ತಾನದೊಳಗೆ ಇಂಟ್ಯಾಕ್ಟಾಗಿ ಬಿದ್ದುಬಿಡ್ತದು. ಅಂದರೆ ಅದು ಬ್ಲಾಸ್ಟ್ ಆಗಲಿಲ್ಲ, ಏನಿಲ್ಲ.
ಇಂಟ್ಯಾಕ್ಟಾಗಿ ಹೋಗಿ ಪಾಕಿಸ್ತಾನದಲ್ಲಿ ಲ್ಯಾಂಡ್ ಆಗ್ಬಿಡ್ತು. ಪಾಕಿಸ್ತಾನ ಕೈಗೆ ಸಿಕ್ತು ಟೊಮಹಾಕ್. ಬಹಳ ರಹಸ್ಯವಾಗಿ ಅಮೇರಿಕ ಕಾಯ್ದಿಟ್ಟುಕೊಂಡಿದ್ದ ಟೆಕ್ನಾಲಜಿ ಅದು. ಪಾಕಿಸ್ತಾನದ ಕೈಗೆ ಇಂಟ್ಯಾಕ್ಟ್ ಆಗಿದ್ದ ಕ್ಷಿಪಣಿಯೊಂದು ಸಿಕ್ಕಿಬಿಡ್ತು. ಪಾಕಿಸ್ತಾನದ ವಿಜ್ಞಾನಿಗಳ ಕೈಗೆ ಅದು ಸಿಕ್ಕು ಅದನ್ನು ಓಪನ್ ಮಾಡಿ ರಿವರ್ಸ್ ಇಂಜಿನಿಯರಿಂಗ್ ಮಾಡ್ತಾರೆ ಅವರು. ಅದರದ್ದೊಂದು ವರ್ಷನ್ ತಾವು ತಯಾರು ಮಾಡ್ತಾರೆ. ಬಾಬರ್ ಅಂತ ಕ್ಷಿಪಣಿ, ಬಾಬರ್ ಅಂತ ಮಿಸೈಲು. ಅದು ಟೊಮಹಾಕ್ ಕ್ಷಿಪಣಿ ಪಾಕಿಸ್ತಾನದಲ್ಲಿ ಬಿದ್ದ ಕಾರಣಕ್ಕಾಗಿ ಪಾಕಿಸ್ತಾನಿ ಸೇನೆಯ ಕೈಗೆ ಅಂತಿಮ ರೂಪ ಪಡೆದು ಬಂದಂಥ ಕ್ಷಿಪಣಿ ಅದು. ಇರಾನ್ನಿಂದ 3800ರಿಂದ 4000 ಕಿಲೋಮೀಟರ್ ದೂರ ಆಗುತ್ತೆ ಒಂದು ಅಂದಾಜಿನ ಪ್ರಕಾರ. ಅಂದರೆ ಅಂಥ ಕ್ಷಿಪಣಿಯನ್ನು ಇರಾನ್ ಡೆವಲಪ್ ಮಾಡಿದೆ. ಡಿಯಾಗೋ ಗಾರ್ಸಿಯಾ ದ್ವೀಪವನ್ನು ಫುಟ್ ಪ್ರಿಂಟ್ ಆಫ್ ಫ್ರೀಡಮ್ ಅಂತಲೂ ಕರೀತಾರಂತೆ. ಭಾರತದಿಂದ 1800 ಕಿಲೋಮೀಟರ್ ದೂರ, ಮಾಲ್ಡೀವ್ಸ್ನಿಂದ 700 ಕಿಲೋಮೀಟರ್ ದೂರ ಇದೆ. $3 ಮಿಲಿಯನ್ ಈ ದ್ವೀಪಗಳನ್ನೆಲ್ಲ ಮಾರಾಟ ಮಾಡಬೇಕು ಅಂತ ಬ್ರಿಟಿಷರು ಒತ್ತಡ ಹಾಕಿದ್ರಂತೆ. ಇದೊಂದು ದ್ವೀಪವನ್ನು ತನ್ನ ಹತ್ರ ಇರಿಸಿಕೊಳ್ಳೋದಕ್ಕೆ ಬ್ರಿಟನ್ ಯಶಸ್ವಿ ಆಯಿತು. ಅದಾದ ನಂತರ ಅಮೇರಿಕದವರು ಬಂದು ಕೇಳ್ತಾರೆ, ನಾವಿಲ್ಲೊಂದು ಮಿಲಿಟರಿ ನೆಲೆ ಮಾಡ್ತೀವಿ ಅಂತ. ಬ್ರಿಟಿಷರು ಹೇಳ್ತಾರೆ, ನೀವು ಒಬ್ಬರೇ ಬೇಡ, ನೀವು ಸೇರ್ಕೊಂಡು ಮಾಡೋಣ. ಆವಾಗ ಅಗ್ರಿಮೆಂಟ್ ಆಗುತ್ತೆ. ಇಂಗ್ಲೆಂಡಿಗೂ ವಾಷಿಂಗ್ಟನ್ಗೂ ಮಧ್ಯದಲ್ಲಿ ಒಂದು ಅಗ್ರಿಮೆಂಟ್ ಆಗುತ್ತೆ. 50 ವರ್ಷದ ಲೀಸ್ ಪೀರಿಯಡು, ಎಕ್ಸ್ಟೆಂಡೆಬಲ್ ಬೈ 20 ಇಯರ್ಸ್. ಇಷ್ಟು ವರ್ಷ ನೀವು ಇಲ್ಲಿದ್ಕೊಂಡು ಆಪರೇಷನ್ ಮಾಡಬಹುದು. ಅದಕ್ಕೆ ಬದಲಾಗಿ ಇಂಗ್ಲೆಂಡಿಗೆ ಚೀಪ್ ರೇಟ್ನಲ್ಲಿ ಒಂದಷ್ಟು ಮಿಸೈಲ್ ಕೊಡೋದು ಅಮೇರಿಕಾ ಅಂತ. ವಿನ್ ವಿನ್ ಸಿಚುವೇಶನ್ ಕ್ರಿಯೇಟ್ ಮಾಡಿ ಇಲ್ಲೊಂದು ಸೇನಾ ನೆಲೆಯನ್ನು, ಜಂಟಿ ಸೇನಾ ನೆಲೆಯನ್ನು ಮಾಡ್ಕೋತಾರೆ ಇವರು. ಇಲ್ಲಿ ಯಾವ ಪ್ರವಾಸಿಗರಿಗೂ ಎಂಟ್ರಿ ಇಲ್ಲ. ಇದ್ದಂಥ ಜನರನ್ನು ಒಕ್ಕಲೆಬ್ಬಿಸಿದ್ದಾರೆ. 1500 ಜನ ಇದ್ರು ಇಲ್ಲಿ. 1966ರಲ್ಲಿ ಒಪ್ಪಂದ ಆಗಿದೆ. ಈಗ ನೆತನ್ಯಾಹು ಹೇಳ್ತಾ ಇದ್ದಾರೆ, ಇಲ್ಲಿ ತನಕ ಅವರು ಮಿಸೈಲ್ ಬರ್ತಾ ಇದ್ದಾವೆ ಅಂದರೆ ಪ್ರಪಂಚಕ್ಕೆ ಅಪಾಯ, ಯುರೋಪಿಯನ್ ರಾಷ್ಟ್ರಗಳಿಗೆ ಅಪಾಯ. ಈ ಭಯೋತ್ಪಾದಕ ರೆಜಿಮ್ನ ವಿರುದ್ಧ ಹೋರಾಡೋದಕ್ಕೆ ಎಲ್ಲರೂ ಕೈ ಜೋಡಿಸಿ ಅಂತ ನೆತನ್ಯಾಹು ಕರೆ ಕೊಡ್ತಾ ಇದ್ದಾರೆ. ಇನ್ನು ಈ ಮಧ್ಯದಲ್ಲಿ ಇವತ್ತಿನ ಯುದ್ಧ ಏನಾಯಿತು? ಎರಡೂ ಕಡೆ ದಾಳಿಗಳು ಮುಂದುವರೆದು ಇಸ್ರೇಲ್ನ ಡಿಮೋನಾ ಮತ್ತು ಅರದ್ ನಗರದ ಮೇಲೆ ಇರಾನ್ ದಾಳಿ ನಡೆಸಿತು. 100 ಜನ ಗಾಯಗೊಂಡಿದ್ದಾರೆ ಇಸ್ರೇಲ್ನಲ್ಲಿ. ಡಿಮೋನಾದಿಂದ ಒಂದು 10-15 ಕಿಲೋಮೀಟರ್ ದೂರದಲ್ಲಿ ಇಸ್ರೇಲ್ನವರ ಪರಮಾಣು ಸಂಶೋಧನಾ ಕೇಂದ್ರಗಳಿದ್ದಾವೆ, ನ್ಯೂಕ್ಲಿಯರ್ ಸೆಂಟರ್ಗಳಿರೋದಲ್ಲೇ. ಡಿಮೋನಾನ ಮಿನಿ ಭಾರತ, ಲಿಟ್ಲ್ ಇಂಡಿಯಾ ಅಂತ ಕರೀತಾರೆ. ಕಾರಣ ಏನು ಅಂದರೆ ಭಾರತದಿಂದ ಇಸ್ರೇಲಿಗೆ ಹೋದಂಥ ಯಹೂದಿಗಳಲ್ಲಿರೋದು. ಭಾರತದಿಂದ ಇಸ್ರೇಲಿಗೆ ಯಹೂದಿಗಳು ಹೋಗಿದ್ದು ಅಂದರೆ ನಿಮಗೆ ಇತಿಹಾಸ ಗೊತ್ತಿರುತ್ತೆ, ಗೊತ್ತಿಲ್ಲ ಅಂದರೆ ಹೇಳ್ತೀನಿ ಅಷ್ಟೇ. ಇಸ್ರೇಲ್ ಅನ್ನೋ ಒಂದು ದೇಶ 1947ರಲ್ಲಿ ಸ್ಥಾಪನೆ ಆದಾಗ, ಅಂದರೆ 1920ರಲ್ಲಿ ಅದನ್ನು ಯಹೂದಿಗಳಿಗೊಂದು ರಾಷ್ಟ್ರ ಇರಬೇಕು ಅಂತ ಒಂದು ಪರಿಕಲ್ಪನೆ ಶುರುವಾಗುತ್ತೆ. ಜಿಯೋನಿಸ್ಟ್ ಮೂಮೆಂಟ್ ಶುರುವಾಗುತ್ತೆ. ಅಂತಿಮವಾಗಿ 2ನೇ ವಿಶ್ವಯುದ್ಧದ ನಂತರ ಅದೊಂದು ಕನಸು ನೆನಸಾಗತ್ತೆ. ಲಾಂಗ್ ಸ್ಟೋರಿ ಶಾರ್ಟ್, ಈಗೇನು ಇಸ್ರೇಲ್ ಇದೆಯಲ್ಲ ಅಲ್ಲೊಂದು ಸ್ವಲ್ಪ ಜಾಗ ಕೊಟ್ಟು ಇದು ಯಹೂದಿಗಳ ದೇಶ, ಇಲ್ಲಿ ನೀವು ಇರಬಹುದು ಅಂತಾರೆ. ಆವಾಗ ಪ್ರಪಂಚದ ಮೂಲೆ ಮೂಲೆಯಲ್ಲಿದ್ದಂಥ ಯಹೂದಿಗಳಿಗೆ ಆಹ್ವಾನ ಬರುತ್ತೆ, ನಮ್ಮದೊಂದು ದೇಶ ಆಗಿದೆ ಬನ್ನಿ ಅಂತ. ಭಾರತದಲ್ಲೂ ದೊಡ್ಡ ಸಂಖ್ಯೆಯಲ್ಲಿದ್ದರು, ಕನ್ಸಿಡರಬಲ್ ಸಂಖ್ಯೆಯಲ್ಲಿ ಯಹೂದಿಗಳಿದ್ದರು. ಅವರ ಪೈಕಿ ಬಹುತೇಕರು ಅಲ್ಲಿಗೆ ವಲಸೆ ಹೋಗ್ತಾರೆ. ಇಸ್ರೇಲ್ ಆಗಿದ್ದೇ ಹಾಗೆ. ಇಸ್ರೇಲ್ ಅನ್ನುವ ದೇಶ 1947ರಲ್ಲಿ ಸ್ಥಾಪನೆಯಾದ ನಂತರ ಕರೀತಾರೆ ಎಲ್ಲ ಕಡೆಯಿಂದ ಯಹೂದಿಗಳನ್ನು, ನಮ್ಮದೊಂದು ದೇಶ ಆಗಿದೆ ಬನ್ನಿ 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 ಅಂತ. ಎಲ್ಲ ಕಡೆಯಿಂದ ಯಹೂದಿಗಳು ಅಲ್ಲಿಗೆ ಹೋಗ್ತಾರೆ. ಕೆಲವು ಕಡೆಯಿಂದ ಪರಿಸ್ಥಿತಿ ಇರೋದಿಲ್ಲ, ಅಲ್ಲಿನ ಆಳ್ವಿಕೆಯ ಕಾರಣಕ್ಕಾಗಿ ಅವ್ರನ್ನ ಸ್ಮಗಲ್ ಮಾಡ್ಕೊಂಡು ಕರ್ಕೊಂಬರ್ತಾರೆ ಜನರನ್ನು, ಯಹೂದಿಗಳಿಗೊಂದು ದೇಶ ಆಗಿದೆ ಅಂತ. ನೋಡಿ, ಹಾಗೆ ಹೋದ ಸಂದರ್ಭದಲ್ಲಿ ಈ ಯಹೂದಿಗಳು ಯಾವ್ಯಾವ ದೇಶದಲ್ಲಿದ್ದರು ಆ ದೇಶದ ಸಂಸ್ಕೃತಿಗೆ ಒಗ್ಕೊಂಡ್ಬಿಟ್ಟಿದ್ರು. ಅವರಿಗೆ ಅವರದ್ದೇ ಆದ ಒಂದು ಭಾಷೆ ಇರಲಿಲ್ಲ. ಈಗ ಹೀಬ್ರೂ ಇದೆ. ಹೀಬ್ರೂ ಭಾಷೆಯನ್ನು ಅದು ಹೆಂಗೆ ರಿವೈವ್ ಮಾಡಿದ್ರು ಅನ್ನೋದೇ ಒಂದು ಕಥೆ ಅದು. ಆವಾಗ ಇದ್ದಬದ್ದ ದೇಶಗಳಿಂದೆಲ್ಲ ಬಂದುಬಿಟ್ಟಿದ್ರು ಯಹೂದಿಗಳು. ಅವರು ತಮ್ಮ ದೇಶದಲ್ಲಿ ತಮ್ಮದು ಯಾವ ಲ್ಯಾಂಗ್ವೇಜ್ ಮಾತಾಡ್ತಿದ್ರು ಅದೇ ಲ್ಯಾಂಗ್ವೇಜ್ ಮಾತಾಡ್ತಿದ್ರು. ಅವರ ಕಲ್ಚರ್ ಚೇಂಜ್ ಆಗಿ ಹೋಗ್ಬಿಟ್ಟಿತ್ತು. ನಿಮಗೆ ನೆನಪಿದ್ರೆ 2023ರಲ್ಲಿ ಇಸ್ರೇಲಿನ ಮೇಲೆ ಟೆರರ್ ಅಟ್ಯಾಕ್ ಆದಾಗ ನಾನು ಹೋಗಿ ಕವರೇಜ್ ಮಾಡಿದಾಗ ಅಲ್ಲಿ ಒಂದಷ್ಟು ಜನ ಹಿಂದಿಲಿ ಮಾತಾಡಿದರು ಯಹೂದಿಗಳು. ಹಿಂದಿಲಿ
ಅವರು ಭಾರತದಿಂದ ಅಲ್ಲಿಗೆ ವಲಸೆ ಹೋದ ಯಹೂದಿಗಳು. ಹಿಂದಿ ಮಾತಾಡೋರು ಇದ್ದಾರೆ, ಮರಾಠಿ ಮಾತಾಡೋರು ಇದ್ದಾರೆ, ಬಂಗಾಳಿ ಮಾತಾಡೋರು ಇದ್ದಾರೆ. ಅಲ್ಲಿ ಕಲ್ಚರಲ್ಲಿ ಅವ್ರ ಮೇಲೆ ಇಂಪ್ಯಾಕ್ಟ್ ಹೆಂಗಿದೆ ಅಂದರೆ, ಮಂಗಳಸೂತ್ರ ಕಟ್ಕೋತಾರೆ ಅವರು, ಕೆಲವರು ಕುಂಕುಮ ಇಟ್ಕೋತಾರೆ. ಇದೇನಿದು ಹಿಂಗೆ ಅಂದರೆ, ನಾವು ಭಾರತದಿಂದ ಬಂದಿರುವ ಯಹೂದಿಗಳು ಅಂತ. ಅಲ್ಲಿ ಡಿಮೋನಾ ನಗರಕ್ಕೆ ನಾನು ಹೋದಾಗ ಅವ್ರನ್ನ ಮಾತಾಡಿಸಿತ್ತು. ಆ ರೀತಿಯಾಗಿ ಪ್ರಪಂಚದ ಬೇರೆ ಬೇರೆ ದೇಶಗಳಿಂದ ಬಂದಿರುವ ಯಹೂದಿಗಳೆಲ್ಲ ಸೇರ್ಕೊಂಡಿರುವಂಥ ದೇಶ ಇಸ್ರೇಲ್. ಲಿಟ್ಲ್ ಇಂಡಿಯಾ ಅಂತ ಕರೀತಾರೆ. ಅಂದರೆ ಈಗಲೂ ಕೂಡ ಯಹೂದಿಗಳಲ್ಲಿಗೆ ವಲಸೆ ಹೋಗ್ತಾರೆ. ಸರ್ಕಾರ ಜವಾಬ್ದಾರಿ ತಗೊಳ್ಳತ್ತಲ್ಲಿದು. ಇಷ್ಟು ಜನ ಬರ್ತಾ ಇದ್ದಾರೆ ಅಂದರೆ ಅವರನ್ನು ಎಲ್ಲಿ ಇಡಬೇಕು, ಅವ್ರಿಗೊಂದು ಮನೆ ಆಗಬೇಕು, ಅವ್ರಿಗೊಂದು ಉದ್ಯೋಗ ಆಗಬೇಕು, ಎಲ್ಲ ವ್ಯವಸ್ಥೆ ಸರ್ಕಾರದ ಕಡೆಯಿಂದ ಮಾಡ್ತಾರೆ. ಸೆಟಲ್ಮೆಂಟ್ ಅಂತ ಕರೀತಾರೆ. ದೊಡ್ಡ 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 ಏರಿಯಾಗಳಲ್ಲಿ ಅಪಾರ್ಟ್ಮೆಂಟ್ಗಳನ್ನು ಕಟ್ತಾರೆ. ಅವುಗಳನ್ನು ಅಲಾಟ್ ಮಾಡ್ತಾರೆ, ಇದು ನಿಮಗೆ, ಇದು ನಿಮಗೆ, ಇದು ನಿಮಗೆ ಅಂತ. ಹಾಗೆ ಭಾರತದಿಂದ ಹೋದಂಥ ಯಹೂದಿಗಳನ್ನು ಅಲ್ಲಿ ನೆಲೆ ನಿಲ್ಲಿಸಿತ್ತು ಆವಾಗಿನ ಇಸ್ರೇಲ್ ಸರ್ಕಾರ. ಅದಕ್ಕೆ ಲಿಟ್ಲ್ ಇಂಡಿಯಾ ಅಂತ ಹೆಸರು ಬಂತು. ಅಲ್ಲಿಗೆ ದಾಳಿಯಾಗಿದೆ ಇರಾನಿಂದ. ದಿಮೋನಾ ನಗರದ ಲಿಟ್ಲ್ ಇಂಡಿಯಾ ಮೇಲೆ ದಾಳಿ. ಹಿಂದಿನ ದಿವಸ ಪ್ರಧಾನಿ ನರೇಂದ್ರ ಮೋದಿ ಅಲ್ಲಿಗೆ ಹೋಗಿದ್ರಲ್ಲ, ಟೆಲ್ ಅವೀವ್ನಲ್ಲಿ ನೆತನ್ಯಾಹು ಅವ್ರನ್ನ ಮೀಟ್ ಮಾಡಿದಾಗ, ಅವ್ರ ಭಾಷಣದಲ್ಲಿ ಒಂದು ಮಾತಾಡಿದ್ದು ಬಹಳ ಚರ್ಚೆ ಆಯಿತು. ಭಾರತ ಮದರ್ಲ್ಯಾಂಡು, ಇಸ್ರೇಲ್ ಫಾದರ್ಲ್ಯಾಂಡು ಅಂದರು ಮೋದಿ. ಕೆಲವರು ಅದೆಂಗ್ರಿ ಫಾದರ್ಲ್ಯಾಂಡ್ ಆಗುತ್ತೆ, ಅದರ ಅರ್ಥ ಏನು ಅಂತಂದರು. ನಾವು ಭಾರತ ಮಾತೆ ಅಂತೀವಿ. ಭಾರತ ನಮ್ಮ ತಾಯಿ ಅನ್ನೋದಾದರೆ ಇಸ್ರೇಲ್ ತಂದೆನಾ ಅಂತ ಕೇಳಿದ್ರು. ಆ್ಯಕ್ಚುಲಿ ಆ ಇಡೀ ಸ್ಪೀಚ್ ಇದ್ದದ್ದು ಭಾರತದಿಂದ ವಲಸೆ ಹೋಗಿ ಅಲ್ಲಿ ನೆಲೆ ನಿಂತಿರುವ ಯಹೂದಿಗಳ ಬಗ್ಗೆ. ಅವ್ರು ಹೇಳಿದ್ದು, ಲಕ್ಷಾಂತರ ಜನ ಯಹೂದಿಗಳು ಭಾರತದಿಂದ ವಲಸೆ ಬಂದು ಇಲ್ಲಿದ್ದಾರೆ. ಅವರು ಇಸ್ರೇಲಿನ ಅಭಿವೃದ್ಧಿಗೆ ಸಾಕಷ್ಟು ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಇಸ್ರೇಲ್ಗೋಸ್ಕರ ತಮ್ಮ ಪ್ರಾಣ ಮುಡುಪಾಗಿಟ್ಟಿದ್ದಾರೆ. ಅವರ ಪಾಲಿಗೆ ಈಗಲೂ ಇಸ್ರೇಲ್ ಫಾದರ್ಲ್ಯಾಂಡ್ ಆದರೆ ಭಾರತ ಮದರ್ಲ್ಯಾಂಡ್ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ದು ಭಾರತದಿಂದ ವಲಸೆ ಹೋದಂಥ ಯಹೂದಿಗಳ ಬಗ್ಗೆ ಆಗಿತ್ತದು. ಇದಾಯಿತು. ಟೆಲ್ ಅವೀವ್ ಮೇಲೆ ದಾಳಿಯಾಗಿದೆ. ಇಸ್ರೇಲಿನ ಪ್ರಮುಖ ಕಟ್ಟಡಗಳನ್ನು ಗುರಿಯಾಗಿಸಿಕೊಂಡು ಇರಾನಿ ಸೇನೆ ಅಮೇರಿಕದ ಮತ್ತೊಂದು F-15 ಯುದ್ಧ ವಿಮಾನವನ್ನು ಹೊಡೆದುಹಾಕಿದೆ. 4ನೇ ಯುದ್ಧ ವಿಮಾನವನ್ನು ಅಮೇರಿಕ ಕಳ್ಕೊಂಡಂಗಾಯಿತು. ಮಿಸೈಲ್ ದಾಳಿಯಲ್ಲಿ F-15 ಯುದ್ಧ ವಿಮಾನವನ್ನು ಹಾರ್ಮೂಜ್ ಹತ್ರನೇ ಇರಾನ್ ಹೊಡೆದುಹಾಕಿದೆ. ಇಸ್ರೇಲಿನ ಕಿರಿಯಾತ್ ಘಾಟ್ ಮತ್ತು ಅಶ್ಕಲಾನ್ ನಗರಗಳ ಮೇಲೆ ಇರಾನಿನ ಕ್ಲಸ್ಟರ್ ಬಾಂಬ್ ಬ್ಲಾಸ್ಟ್ ಆಗಿದೆ. ಇಸ್ರೇಲಿನ ಶಾಲೆಯೊಂದರ ಮೇಲೆ ಕ್ಷಿಪಣಿಯ ಅವಶೇಷಗಳು ಬಿದ್ದಿದ್ದಾವೆ. ಇರಾನಿನ ಮೇಲೆ ಇಸ್ರೇಲ್ನ ದಾಳಿ ಮುಂದುವರಿತು. ಇಸ್ಫಹಾನ್ ವಾಯುನೆಲೆಯ ಮೇಲೆ ದಾಳಿ ನಡೆಸಲಾಯಿತು. ಹೊತ್ತಿ ಉರಿತಾ ಇದೆ ಇಸ್ಫಹಾನ್ ವಾಯುನೆಲೆ. ಯಾಜ್ದ್ ಮತ್ತು ಖೊರಮಾಬಾದ್ ನಗರಗಳ ಮೇಲೆ IDF, ಇರಾನಿನ ನಗರಗಳಿವು, ಅವುಗಳ ಮೇಲೆ IDF ಅಟ್ಯಾಕ್ ಮಾಡಿದೆ. ಟೆಹರಾನ್ ಮೇಲೆ ಇಡೀ ದಿವಸ ಅಮೇರಿಕ ಇಸ್ರೇಲಿನ ಜಂಟಿ ದಾಳಿ 50 ಯುದ್ಧ ವಿಮಾನಗಳನ್ನು ಬಳಸಿಕೊಂಡು ನಡೆದಿದೆ. ಇರಾನಿನ ಡ್ರೋನ್ ಉಡಾವಣಾ ಕೇಂದ್ರಗಳು, ಡ್ರೋನ್ ಲಾಂಚ್ ಪ್ಯಾಡ್ಗಳ ಮೇಲೆ ಅಟ್ಯಾಕ್ ಮಾಡಲಾಗಿದೆ. ಮತ್ತೊಂದು ಕಡೆ ದಕ್ಷಿಣ ಲೆಬನಾನ್ನಲ್ಲಿ ಅದು ಬೇರೆ ಯುದ್ಧ, ಇದು ಬೇರೆ ಯುದ್ಧ, ನೆನಪಿರಲಿ. ಇಸ್ರೇಲ್ 2 ಯುದ್ಧ ಮಾಡ್ತಾ ಇದೆ. ಇದು ದಕ್ಷಿಣ ಲೆಬನಾನ್ ಇದ್ದಿದ್ದು. ಇಲ್ಲಿನ ಒಂದು ಬ್ರಿಡ್ಜನ್ನು ಇಸ್ರೇಲ್ ಉಡಾಯಿಸಿದೆ. ಲಿಟಾನಿ ನದಿಯ ಮೇಲಿದ್ದ ಖಾಸ್ಮಿಯೇ ಬ್ರಿಡ್ಜ್ ಇದು. ದಾಳಿ ನಡೆಸಿ ಈ ಬ್ರಿಡ್ಜನ್ನು ಇಸ್ರೇಲ್ ಉಡಾಯಿಸಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.